ಪ್ರಿಯ ವೀಕ್ಷಕರೇ, ಸರ್ವರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಹಾಗೂ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಯಂತಿಯ ಹಾಗೂ ಬಾಗಲಕೋಟೆಯ ಶ್ರೀ ರಾಮಾರೂಢ ಮಹಾಸ್ವಾಮಿಗಳವರ ಜಯಂತಿಯ ಹಾಗೂ ರಾಮದಾಸ ಸ್ವಾಮಿಗಳವರ ಜಯಂತಿಯ ಶುಭಾಶಯಗಳು. ಸಜ್ಜನರೇ, ಇವತ್ತಿನ ದಿವಸ ಎಲ್ಲ ಸನಾತನಿಗಳಿಗೆ ಪರ್ವಕಾಲ. ನವರಾತ್ರಿಯ ಸಮಾಪ್ತಿಯ ದಿನವಾದ ಇಂದು ಶ್ರೀರಾಮನು ಹುಟ್ಟಿದಂಥ ಪವಿತ್ರ ದಿನ. ಇಂದಿನ ದಿವಸ ಎಲ್ಲ ಸನಾತನಿಗಳು ರಾಮನವಮಿಯ ಆಚರಣೆಯನ್ನು ಮಾಡ್ತಾರೆ. ರಾಮನ ಬಗ್ಗೆ ಹೇಳಬೇಕಾದ್ರೆ ಶ್ರೀರಾಮಚಂದ್ರನು ಪುರುಷೋತ್ತಮ ಅಂತ ಹೆಸರುವಾಸಿಯಾಗಿದ್ದಾನೆ. ಭಗವದ್ಗೀತೆ ಹೇಳಿರುವಂತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೆ ದೇವರ ಅವತರಣ ಅಂದ ಹಾಗೆ ಧರ್ಮ ಸಂಸ್ಥಾಪನೆಗಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನಾಗಿ ಭುವಿಯಲ್ಲಿ ಅವತರಿಸಿದ್ದಾನೆ. ವಿಷ್ಣುವಿನ ದಶಾವತಾರಗಳಲ್ಲಿ ಶ್ರೀರಾಮನದು 7ನೇ ಅವತಾರ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಶ್ರೀಕೃಷ್ಣ, ಬೌದ್ಧ, ಕಲಂಕಿ ಅನ್ನುವಂಥ ದಶಾವತಾರಗಳಲ್ಲಿ ರಾಮನದು 7ನೇ ಅವತಾರ. ಶ್ರೀಮನ್ನಾರಾಯಣನು ಈ ದಶಾವತಾರಗಳಲ್ಲಿ ಮತ್ಸ್ಯಾವತಾರದ್ರ ಮೀನು, ಕೂರ್ಮ ಅಂದ್ರೆ ತಾಂಬೇಲಿ, ವರಾಹ ಅಂದ್ರೆ ಹಂದಿ, ಈ 3 ಅವತಾರಗಳಲ್ಲಿ ಪ್ರಾಣಿಗಳ ಶರೀರವನ್ನು ಧಾರಣ ಮಾಡಿದರೆ, ವಾಮನ, ಪರಶುರಾಮ, ರಾಮ, ಶ್ರೀಕೃಷ್ಣ, ಬೌದ್ಧ ಅವತಾರಗಳಲ್ಲಿ ಮನುಷ್ಯ ಶರೀರವನ್ನು ಧಾರಣ ಮಾಡಿದ್ದಾನೆ. ಇನ್ನು ಕಲಂಕಿ ಅವತಾರ ಭಾವಿ ಅವತಾರವಾಗಿದೆ. ಈ ದಶಾವತಾರಗಳಲ್ಲಿ ನರಸಿಂಹ ಅವತಾರ ಸಾಯಂಕಾಲ 6 ಗಂಟೆಗೆ ಆದರೆ ಶ್ರೀಕೃಷ್ಣನ ಜನನ ರಾತ್ರಿ 12ಕ್ಕಾಗಿದೆ. ಇನ್ನು ಶ್ರೀರಾಮನ ಜನನ ಬಗ್ಗೆ ಹೇಳಬೇಕಾದ್ರೆ ಹಗಲು 12 ಗಂಟೆಗೆ ಆಗ್ಯದ. ಅಂತೂ ಭಗವಂತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂದು ಹೇಳಿರುವಂತೆ ಧರ್ಮ ಸಂಸ್ಥಾಪನೆಗಾಗಿ ನಾರಾಯಣನು ರಾಮನಾಗಿ ಬಂದಿದ್ದು ಇದು ವಿಶ್ವಪ್ರಸಿದ್ಧ. ನಾರಾಯಣನ ಅವತಾರ ವೈಶಿಷ್ಟ್ಯ ಹೇಳಬೇಕಾದ್ರೆ ಶ್ರೀಮನ್ನಾರಾಯಣನ ಚಕ್ರವೇ ಶತ್ರುಘ್ನನ ಅವತಾರ, ಶಂಖವೇ ಭರತನಾಗಿ, ನಾರಾಯಣನ ಹಾಸಿಗೆಯಾದಂಥ ಆದಿಶೇಷನೇ ಲಕ್ಷ್ಮಣನಾಗಿ, ಸಾಕ್ಷಾತ್ ವಿಷ್ಣುವೇ ಶ್ರೀರಾಮನಾಗಿ ಜಗದಲ್ಲಿ ಬಂದಿದ್ದಾರೆ. ಇಂಥ ವೈಶಿಷ್ಟ್ಯಪೂರ್ಣ ಶ್ರೀರಾಮನ ಅವತಾರದ ಬಗ್ಗೆ ಹೇಳಬೇಕಾದ್ರೆ ಸ್ವತಃ ಶ್ರೀರಾಮನ ಕುರಿತು ಬಸವಣ್ಣನವರೇ ಒಂದು ವಚನದಲ್ಲಿ ಎಚ್ಚು ಬಾಲೆಯ ಕೊಂದ ಕಟ್ಟಿದನು ಶರದಿಯ 10 ತಲೆಯ ರಾವಣನ ಒಂದೇ ಅಂಬುವಿನಲ್ಲಿ ಮಡಹಿದ
ಛಲದಿಂದೇ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ. ಕಲಿವಿಭೀಷಣಂಗೆ ಪಟ್ಟವ ಕಟ್ಟಿದ ರಾಮನ ತೋರ. ಮಾಯದ ಸಂಸಾರವ ನೆಚ್ಚಿ ವಾಯಕ್ಕೆ ಕೆಟ್ಟು ಬರುದೊರೆ ಒಗಬೇಡ. ಕರ್ತು ಕೂಡಲ ಸಂಗಂಗೆ ಶರಣೆ ನೀರಯ್ಯ ಅಂತ ಬಸವಣ್ಣನವರು ರಾಮನನ್ನು ಕುರಿತು ಮನಸಾರೆ ಕೊಂಡಾಡಿದ್ದಾರೆ. ಅಂಥ ಶ್ರೀರಾಮನ ಜನನದ ಇಂದು ನಾವು ನೀವೆಲ್ಲರೂ ರಾಮನ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಸನಾತನ ಧರ್ಮಿಗಳಾದಂಥ ಪ್ರತಿಯೊಬ್ಬರ ಕರ್ತವ್ಯ ಶ್ರೀರಾಮನ ಜಯಂತಿಯನ್ನು ಆಚರಿಸಬೇಕು. ರಾಮನ ಕುರಿತು ಎಷ್ಟು ಹೇಳಿದ್ರೂ ಕಡಿಮೆ ಅದ, ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆನೇ ಅದ. ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀರಾಮನ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನೆರಡು ಮಾತು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.